Hello everyone, welcome back to my channel NCRT series. Let's start with today's Hindu news analysis. First article, COVID-19 affected should defer shots by 3 months. ಸೊ ಯಾರ್ಯಾರು ಕೋವಿಡ್ ಪಾಸಿಟಿವ್ ಬಂದು ರಿಕವರ್ ಆಗಿದ್ದಾರೆ, ರಿಕವರ್ ಆಗಿ 3 ಮಂತ್ಸ್ ಆದಮೇಲೆ ಅವ್ರು ಕೋವಿಡ್ ವ್ಯಾಕ್ಸಿನ್ಸ್ನ ತೊಗೊಬೇಕಾಗತ್ತೆ. ಮತ್ತು ಇವಾಗ ಯಾರ್ಯಾರು ಫಸ್ಟ್ ಡೋಸ್ ಕೋವಿಡ್ ವ್ಯಾಕ್ಸಿನ್ ತೊಗೊಂಡು ಅದಾದಮೇಲೆ ಅವ್ರಿಗೆ ಕೋವಿಡ್ ಪಾಸಿಟಿವ್ ಟೆಸ್ಟ್ ಆಗಿದೆ, ಸೊ ಅಂಥವರು ಆ ಕೋವಿಡಿಂದ ರಿಕವರ್ ಆಗಿ 3 ಮಂತ್ಸ್ ಆದಮೇಲೆ ಸೆಕೆಂಡ್ ಡೋಸ್ನ ತೊಗೊಬೇಕಾಗತ್ತೆ. ನೆಕ್ಸ್ಟ್ ಆರ್ಟಿಕಲ್, NGOs ಕ್ಯಾನ್ ಓಪನ್ ಡೆಲ್ಲಿ ಅಕೌಂಟ್ಸ್ ಟಿಲ್ June 30. ಸೊ NGOs ಅಂದರೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಂತ. ಸೊ ಈ NGOsದು ಅಕೌಂಟ್ಸ್ನ ಆ್ಯಕ್ಟಿವ್ ಮಾಡೋದಕ್ಕೋಸ್ಕರ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಅವರು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಫ್ರಮ್ March 31 June 30ವರೆಗೂ. ಮತ್ತು ಈ ಅಕೌಂಟ್ಸ್ನ ಇವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇನ್ ಬ್ರಾಂಚ್ ಡೆಲ್ಲಿ ಏನಿದೆ ಅಲ್ಲೇ ಆ್ಯಕ್ಟಿವ್ ಮಾಡಬೇಕಾಗತ್ತೆ. ಆ್ಯಂಡ್ ಇದನ್ನು ಆ್ಯಕ್ಟಿವ್ ಮಾಡೋದು ಕಂಪಲ್ಸರಿ. ಇವರೇನಾದರೂ ಫಾರಿನ್ ಫಂಡ್ಸ್ನ ರಿಸೀವ್ ಮಾಡ್ಕೊಬೇಕಂದ್ರೆ ಈ ಅಕೌಂಟ್ಸ್ನ ಆ್ಯಕ್ಟಿವ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ನೆಕ್ಸ್ಟ್ ಆರ್ಟಿಕಲ್, ನ್ಯೂ ಸ್ಟಾರ್ಮ್ ಲೈಕ್ಲಿ ಇನ್ ಬೇ ಆಫ್ ಬೆಂಗಾಲ್. ಸೊ ಇವಾಗ ನಾವು ರೀಸೆಂಟಾಗಿ ಸೈಕ್ಲೋನ್ ತೌತೆ ಬಗ್ಗೆ ನೋಡ್ತಾ ಇದ್ವಿ. ಅದು ಒರಿಜಿನಲ್ ಆಗಿರೋದು ಅರೇಬಿಯನ್ ಸೀಲಿ, ಮತ್ತೊಂದು ಅದು ಟ್ರಾಪಿಕಲ್ ಸೈಕ್ಲಾನ್. ಸೊ ಇವಾಗ ಬೇ ಆಫ್ ಬೆಂಗಾಲಲ್ಲೂ ಕೂಡ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ ಬೈ May 22 ಅಂತ ಹೇಳಿದ್ದಾರೆ. ಸೊ ಪ್ರಾಬ್ಲಿ ಬೈ May 22 ಅಲ್ಲೂ ಕೂಡ ಸೈಕ್ಲಾನ್ ಒರಿಜಿನೇಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಟ್ರಾಪಿಕಲ್ ಸೈಕ್ಲಾನ್ ಅಂದ್ರೇನು ವಿಲ್ಸಿ. ಒನ್ ಸೆಕೆಂಡ್. ಓಕೆ, ಇದು ಇಕ್ವೇಟರ್ ಆದರೆ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇರುತ್ತೆ, ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇರುತ್ತೆ. ಸೊ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಎರಡು ರೀಜನ್ ಮಧ್ಯ ಇರುವಂಥ ಏರಿಯಾದಲ್ಲಿ ಆರಿಜಿನೇಟ್ ಆಗೋ ಸೈಕ್ಲೋನ್ ಇರುತ್ತಲ್ಲ, ಅದನ್ನು ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಕರೀತಾರೆ. ಸೊ ಪ್ರಾಬ್ಲಿ ಬೈ May 22 ಮೇ ಬಿ ಬೇ ಆಫ್ ಬೆಂಗಾಲಲ್ಲಿ ಈ ಸೈಕ್ಲೋನ್ ಆರಿಜಿನೇಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, PM ಕೇರ್ಸ್ ಮಸ್ಟ್ ಡಿಸ್ಕ್ಲೋಸ್ ಡೀಟೇಲ್ಸ್ ಆಫ್ COVID-19 ಕೇರ್. ಸೊ ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ಲೀ ಫೈಲ್ ಆಗಿದೆ ಬೈ ಆನ್ ಆ್ಯಕ್ಟಿವಿಸ್ಟ್, ಅವ್ರ ಹೆಸರು ಒಂದು ಸಾಕೇತ್ ಗೋಖಲೆ ಅಂತ. ಸೊ ಅವ್ರು ಕೇಳ್ತಾ ಇರೋದು ಈ PM ಕೇರ್ ಫಂಡ್ ಏನಿದೆ, ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್ಸ್ ಫಂಡ್. ಸೊ ಈ ಫಂಡು ಎಷ್ಟು ಮನಿನ ಅಲಾಟ್ ಮಾಡಿದ್ದಾರೆ COVID-19ಗೋಸ್ಕರ, ಅದರದ್ದು ಡೀಟೇಲ್ಸ್ನ ಡಿಸ್ಕ್ಲೋಸ್ ಮಾಡಿ ಅಂತ ಇವರು ಸುಪ್ರೀಂ ಕೋರ್ಟ್ಗೆ ಈ ಪ್ಲೀನ ಫೈಲ್ ಮಾಡಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, 6 ಯುನೆಸ್ಕೋ ಹೆರಿಟೇಜ್ ಸೈಟ್ ಆ್ಯಡೆಡ್ ಇನ್ ಇಂಡಿಯಾ. ಸೊ 6 ಸೈಟ್ಸ್ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ಗೆ ಆ್ಯಡ್ ಆಗಿದೆ. ಅದರಲ್ಲಿ 3 ಸೈಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಗಂಗಾ ಘಾಟ್ಸ್ ಇನ್ ವಾರಣಾಸಿ, ಇನ್ನೊಂದು ಟೆಂಪಲ್ಸ್ ಆಫ್ ಕಂಚೀಪುರಂ, ಇನ್ನೊಂದು ಸತ್ಪುರ ಟೈಗರ್ ರಿಸರ್ವ್ಸ್ ಇನ್ ಮಧ್ಯಪ್ರದೇಶ್. ಸೊ ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಬಗ್ಗೆ ನೋಡೋಣ. ಸೊ ಅ ವರ್ಲ್ಡ್ ಹೆರಿಟೇಜ್ ಸೈಟ್ is a place that is listed by UNESCO for its special cultural or physical significance. ಸೊ ಯಾವ ಪ್ಲೇಸ್ದು ಒಂದು ಸ್ಪೆಷಲ್ ಕಲ್ಚರ್ ಇಲ್ಲ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಇರುತ್ತೆ ಅಂಥ ಪ್ಲೇಸಸ್ನ ಯುನೆಸ್ಕೋ ಲಿಸ್ಟ್ ಮಾಡುತ್ತೆ. ಸೊ ದ ಲಿಸ್ಟ್ ಆಫ್ ವರ್ಲ್ಡ್ ಹೆರಿಟೇಜ್ ಸೈಟ್ ಈಸ್ ಮೇಂಟೈನ್ಡ್ ಬೈ ದ ಇಂಟರ್ನ್ಯಾಷನಲ್ ವರ್ಲ್ಡ್ ಹೆರಿಟೇಜ್ ಪ್ರೋಗ್ರಾಮ್. ಸೊ ಈ ಸೈಟ್ನ ಈ ಲಿಸ್ಟ್ನ ಏನು ಮಾಡುತ್ತೆ, ಇಂಟರ್ನ್ಯಾಷನಲ್ ವರ್ಲ್ಡ್ ಹೆರಿಟೇಜ್ ಪ್ರೋಗ್ರಾಮ್ ಅವ್ರು ಈ ಲಿಸ್ಟ್ನ ಮೇಂಟೈನ್ ಮಾಡ್ತಾರೆ. ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ ಅಡ್ಮಿನಿಸ್ಟರ್ ಮಾಡುತ್ತೆ. ದ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಯುನೆಸ್ಕೋ ಫುಲ್ ಫಾರ್ಮ್ ಏನು ಅಂದರೆ ದ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಸೊ ಅದೇನು ಮಾಡುತ್ತೆ, ದಟ್ ಸಿಕ್ಸ್ ಟು ಎನ್ಕರೇಜ್ ದ ಐಡೆಂಟಿಫಿಕೇಷನ್, ಪ್ರೊಟೆಕ್ಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಕಲ್ಚರ್ ಆ್ಯಂಡ್ ನ್ಯಾಚುರಲ್ ಹೆರಿಟೇಜ್ ಅರೌಂಡ್ ದ ವರ್ಲ್ಡ್ ಕನ್ಸಿಡರ್ ಟು ಬಿ ಔಟ್ಸ್ಟ್ಯಾಂಡಿಂಗ್ ವ್ಯಾಲ್ಯೂ ಟು ದ ಹ್ಯುಮ್ಯಾನಿಟಿ. ಸೊ ಈ ಸೈಟ್ಸ್ ಬಗ್ಗೆ ನಾವೇನು ಮಾತಾಡಿದ್ವಿ ಅದರದ್ದು ಪ್ರೊಟೆಕ್ಷನ್ ಆ್ಯಂಡ್ ಪ್ರಿಸರ್ವೇಷನ್ ಕೆಲಸ ಯುನೆಸ್ಕೋದಾಗಿರುತ್ತೆ. ನೆಕ್ಸ್ಟ್ ಆರ್ಟಿಕಲ್, NHRC ಫ್ಲಾಗ್ಸ್ ಲ್ಯಾಕ್ ಆಫ್ ಕವರ್ ಫಾರ್ ಡಾಕ್ಟರ್ಸ್ ಆನ್ ಕಾಂಟ್ರಾಕ್ಟ್. ಸೊ NHRC ಅಂದರೆ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಸೊ NHRC ಅವರು ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿಗೆ ಮತ್ತು ಡೆಲ್ಲಿ ಗವರ್ನಮೆಂಟ್ಗೆ ಹೇಳಿರುವಂಥದ್ದು ಏನಿದೆ ಪ್ರಾಪರ್ ಫೆಸಿಲಿಟೀಸ್ನ ಮೆಡಿಕಲ್ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ಸ್ಗೆ ಪ್ರೊವೈಡ್ ಮಾಡಬೇಕು. ಅವ್ರಿಗೆ ಪ್ರಾಪರ್ ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಮತ್ತು ಮೆಡಿಕಲ್ ಫೆಸಿಲಿಟೀಸ್ನ ಅವ್ರಿಗೆ ಪ್ರೊವೈಡ್ ಮಾಡಬೇಕು. ಬಿಕಾಸ್ ನಾವು ರೀಸೆಂಟ್ ನ್ಯೂಸಲ್ಲಿ ಏನು ನೋಡ್ತಾ ಇದ್ದೀವಿ, ಡಾಕ್ಟರ್ಸ್ದು ಕೂಡ ಡೆತ್ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಆದ ಕಾರಣ ಇವ್ರಿಗೆ ಪ್ರಾಪರ್ ಮೆಡಿಕಲ್ ಮತ್ತು ಫಿನಾನ್ಷಿಯಲ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಬೇಕು ಅಂತ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿಗೆ ಮತ್ತು ಡೆಲ್ಲಿ ಗವರ್ನಮೆಂಟ್ಗೆ ಹೇಳ್ತಾ ಇರುವಂಥದ್ದು. ಸೊ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಬಗ್ಗೆ ನೋಡೋಣ. The National Human Rights Commission of India is a statutory public body
constituted on 12th October 1993 under the Protection of the Human Rights Ordinance of 28th September 1993. It was given a statutory basis by the Protection of Human Rights Act 1993. ಸೊ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ. ಇದು ಕಾನ್ಸ್ಟಿಟ್ಯೂಟ್ ಆಗಿದ್ದು 12th October 1993 ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕೆಳಗಡೆ ಆದಂಥದ್ದು. ಆ್ಯಂಡ್ ಇದಕ್ಕೆ ಬೇಸಿಸ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್, ಅದು 1993. So next, the NHRC is the National Human Rights Commission of India, responsible for promotion and protection of the human rights. So NHRC human rights to promotion and protection ಗೆ responsible ಆಗಿರುತ್ತೆ. That is defined by the act as rights relating to the life, liberty, equality and dignity of the individual, guaranteed by the constitution or embodied in the international conventions and enforceable by any courts in India. ನೆಕ್ಸ್ಟ್ ಆರ್ಟಿಕಲ್, ಬಿಡನ್ 6 ಸಿಗ್ನಿಫಿಕೆಂಟ್ ಡಿ-ಎಸ್ಕಲೇಷನ್. ಸೊ ನಾವೇನು ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಿರೋಂಥ ಕ್ಲಾಶಸ್ನ ರೀಸೆಂಟಾಗಿ ನ್ಯೂಸಲ್ಲಿ ನೋಡ್ತಾನೆ ಇದ್ದೀವಿ. ಸೊ ಈ ಕ್ಲಾಶ್ ಬಗ್ಗೆ ಕುರಿತು ಜಿಯೋ ಬಿಡನ್ ಅವರು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಬೆಂಜಾಮಿನ್ ನೆತಾನ್ಯಾಹು ಅವ್ರಿಗೆ ಹೇಳಿರುವಂಥದ್ದು. ಸೊ ಇದೇನು ಕ್ಲಾಶಸ್ ವೇರ್ಸ್ಟೆಕ್ ನಡೀತಾ ಇದೆ, ಸೊ ಇದಕ್ಕೆ ಸಿಗ್ನಿಫಿಕೆಂಟ್ ಡಿ-ಎಸ್ಕಲೇಷನ್ ಆಗಬೇಕು ಅಂತ ಹೇಳಿದ್ದಾರೆ. ಅಂದರೆ ಡಿ-ಎಸ್ಕಲೇಷನ್ ಅಂದ್ರೇನು? ಸೊ ಈಗ ಅವ್ರು ಏನಿದ್ದಾರೆ, ಇಬ್ಬರು ಅಲ್ಲಿಂದ ಪ್ಯಾಲೆಸ್ತೀನಿಯನ್ ಆಗಿರ್ಬೋದು, ಇಸ್ರೇಲ್ ಅವರಾಗಿರ್ಬೋದು, ಅಲ್ಲಿಂದ ಹಿಂದೆ ಸರಿಯುವಂಥದ್ದು, ಇದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಬಿಕಾಸ್ ಇದರಿಂದ ಎಷ್ಟೊಂದು ಇನೋಸೆಂಟ್ ಪೀಪಲ್ದು ಡೆತ್ ಆಗ್ತಾಯಿದೆ. ಸೊ ಆದ ಕಾರಣ ಇದು ಸಿಗ್ನಿಫಿಕೆಂಟ್ ಡಿ-ಎಸ್ಕಲೇಷನ್ ಆಗಬೇಕು ಅಂತ ಜಿಯೋ ಬಿಡನ್ ಅವರು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಬೆಂಜಾಮಿನ್ ನೆತಾನ್ಯಾಹು ಅವ್ರಿಗೆ ಹೇಳಿರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಯುರೋಪಿಯನ್ ಯೂನಿಯನ್ ಟು ರಿಓಪನ್ ಬಾರ್ಡರ್ಸ್ ಟು ಫುಲ್ಲಿ ವ್ಯಾಕ್ಸಿನೇಟೆಡ್ ಟ್ರಾವೆಲರ್ಸ್. ಸೊ ಯುರೋಪಿಯನ್ ಮೆಂಬರ್ ಸ್ಟೇಟ್ಸ್ ಏನಿದೆ ಅವರೆಲ್ಲ ಒಪ್ಕೊಂಡು ಮತ್ತು ಬ್ಲಾಕ್ಸ್ ಬಾರ್ಡರ್ಸ್ ಏನಿದೆ ಅದನ್ನು ಓಪನ್ ಮಾಡ್ತಾ ಇದ್ದಾರೆ. ಬಟ್ ಓನ್ಲಿ ಫಾರ್ ದೋಸ್, ಯಾರಿಗೆ ಅಂದರೆ ಕಂಪ್ಲೀಟಾಗಿ ಫಸ್ಟ್ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಟ್ ಆಗಿ ಕೋವಿಡ್ ಫ್ರೀ ಆಗಿರೋರಿಗೆ ಮಾತ್ರ ಅಲ್ಲಿ. ಸೊ ಪ್ರೆಸೆಂಟಾಗಿ ಕರೆಂಟ್ ಗ್ರೀನ್ ಲಿಸ್ಟಲ್ಲಿರೋ 7 ಕಂಟ್ರೀಸ್ ಯಾವ್ಯಾವುದು ಅಂದರೆ ಆಸ್ಟ್ರೇಲಿಯಾ, ಇಸ್ರೇಲ್, ನ್ಯೂಜಿಲ್ಯಾಂಡ್, ರುವಾಂಡಾ, ಸಿಂಗಾಪುರ್, ಸೌತ್ ಕೊರಿಯಾ, ಥೈಲ್ಯಾಂಡ್ ಪ್ಲಸ್ ಚೈನಾ. ನೆಕ್ಸ್ಟ್ ಆರ್ಟಿಕಲ್, US to work with COVAX to allocate 80 million vaccine doses. ಸೊ ಈ ಕೋವ್ಯಾಕ್ಸ್ ಅಂದರೆ ಇದು ವ್ಯಾಕ್ಸಿನ್ ಅಲ್ಲ, ಇದು ಪ್ರೋಗ್ರಾಮ್ ಅಂತ. ಸೊ ಈ ಪ್ರೋಗ್ರಾಮ್ ಏನಕ್ಕೆ ಅಂದರೆ ಪುವರ್ ಕಂಟ್ರೀಸ್ಗೆ ವ್ಯಾಕ್ಸಿನ್ ಪ್ರೊವೈಡ್ ಮಾಡೋದಕ್ಕೋಸ್ಕರ ಅಂತ ಮಾಡಿರೋಂಥ ಒಂದು ಪ್ರೋಗ್ರಾಮ್ ಇದು ಕೋವ್ಯಾಕ್ಸ್ ಅನ್ನೋದು. ನೆಕ್ಸ್ಟ್ ಆರ್ಟಿಕಲ್, ಪುಟಿನ್ ಕ್ಸಿ ಹೇಲ್ ಟೈಸ್ ಅಟ್ ಲಾಂಚ್ ಆಫ್ ವರ್ಕ್ ಆನ್ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಇನ್ ಚೈನಾ. ಸೊ ರಷ್ಯನ್ ಪ್ರೆಸಿಡೆಂಟ್ ಆಗಿರುವಂಥ ವ್ಲಾಡಿಮಿರ್ ಪುಟಿನ್ ಮತ್ತು ಚೈನೀಸ್ ಪ್ರೆಸಿಡೆಂಟ್ ಜಿ ಜಿನ್ಪಿಂಗ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡಿರೋದು. ಸೊ ಇವಾಗ ರಷ್ಯಾದು ಬಿಲ್ಟ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಏನಿದೆ ಅದು ಚೈನಾದಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಆಲ್ರೆಡಿ ಚೈನಾ ಮತ್ತು ರಷ್ಯಾ ಮಧ್ಯೆ ಟಿಯಾನ್ವ್ಯಾನ್ ಅಂತ ಪ್ಲ್ಯಾಂಟ್ ಅದು ಆಪರೇಷನಲ್ಲಿದೆ ಸಿನ್ಸ್ 2017. ಮತ್ತು ಕ್ಸುರಾಬೋ ಅಂತ ಸ್ಟೇಷನ್ನು ಅದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇವಾಗ ಇನ್ನೊಂದು ನ್ಯೂಕ್ಲಿಯರ್ ಪ್ಲ್ಯಾಂಟ್ ಲಾಂಚ್ ಆಗುತ್ತೆ ಚೈನಾದಲ್ಲಿ. ಮತ್ತು ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅವ್ರು ಹೇಳಿರುವಂಥದ್ದು, ಈ ರಷ್ಯಾ ಚೈನೀಸ್ ರಿಲೇಷನ್ ಏನಿದೆ ಇದು ಹೈಯೆಸ್ಟ್ ಲೆವೆಲ್ಗೆ ರೀಚ್ ಆಗಲಿದೆ ಹಿಸ್ಟ್ರಿಯಲ್ಲಿ ಅಂತ ರಷ್ಯನ್ ಪ್ರೆಸಿಡೆಂಟ್ ಹೇಳಿರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಇಂಟರ್ಪ್ರಿಟೇಷನ್ಸ್ ವಿಚ್ ಇಂಪೀಡ್ ಅ ಜಸ್ಟ್ ಸೋಷಿಯಲ್ ಆರ್ಡರ್. ಸೊ ಈ ಆರ್ಟಿಕಲಲ್ಲಿ ನಾವು ಮರಾಠ ರಿಸರ್ವೇಷನ್ ಕೇಸ್ ಬಗ್ಗೆ ನೋಡೋಣ. ಸೊ ಈ ಮರಾಠ ರಿಸರ್ವೇಷನ್ನ ಸ್ಟಕ್ ಡೌನ್ ಮಾಡಿದೆ ಸುಪ್ರೀಂ ಕೋರ್ಟ್. ಸೊ ಯಾಕೆ ಸ್ಟಕ್ ಡೌನ್ ಮಾಡಿದೆ ಅಂದರೆ, ಮಹಾರಾಷ್ಟ್ರದಲ್ಲಿ ಒಂದು ಲಾ ಇದೆಯಲ್ಲ, ಸೊ ಆ ಲಾ ಪ್ರಕಾರ ಮರಾಠ ಕಮ್ಯುನಿಟಿಗೆ ರಿಸರ್ವೇಷನ್ ಬೆನಿಫಿಟ್ ಪ್ರೊವೈಡ್ ಮಾಡುತ್ತೆ. ಬಟ್ ಈ ರಿಸರ್ವೇಷನ್ ಏನಿದೆ ಇದು 50%ಗಿಂತ ಜಾಸ್ತಿ ಇದೆ. ಸೊ ಆದ ಕಾರಣ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ ಇದನ್ನು ತಡೆಗಟ್ಟಿರುವಂಥದ್ದು. ಲೈಕ್ ಮತ್ತು ಈ ರಿಸರ್ವೇಷನಲ್ಲಿ ಏನಿದೆ ಅಂದರೆ ಎಜುಕೇಷನ್ಗೆ ಎಕ್ಸ್ಟ್ರಾ 12%, ಜಾಬ್ಸ್ಗೆ ಎಕ್ಸ್ಟ್ರಾ 13%, 50% ಮುಂಚೆ ಇದೆ. ಇವಾಗ ಎಕ್ಸ್ಟ್ರಾ 12% ಮತ್ತು 30% ಎಜುಕೇಷನ್ಗೆ ಜಾಬ್ಸ್ಗೆ ಇನ್ಕ್ರೀಸ್ ಮಾಡುವಂಥದ್ದು. ಸೊ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಸುಪ್ರೀಂ ಕೋರ್ಟ್ ಇದನ್ನು ತಡೆಗಟ್ಟಿತ್ತು. ಇದನ್ನು ಸುಪ್ರೀಂ ಕೋರ್ಟ್ ಸ್ಟೇ ತಂದು ಈ ಕೇಸ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಗೆ ರೆಫರ್ ಮಾಡೋದಕ್ಕೆ ಕೊಟ್ಟಿತ್ತು. ಸೊ ಇದರಿಂದ ಏನಾಗುತ್ತೆ ಅಂದರೆ ಇದು ವಯಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಸೊ ಇವು ಸಪ್ರೇಟ್ ರಿಸರ್ವೇಷನ್ ಮರಾಠ ಕಮ್ಯುನಿಟಿ ಅವ್ರಿಗೆ ಕೊಡೋದ್ರಿಂದ ಇದು ಆರ್ಟಿಕಲ್ 14 ಅಂದರೆ ರೈಟ್ ಟು ಈಕ್ವಾಲಿಟಿ ಮತ್ತು ಆರ್ಟಿಕಲ್ 21 ಡ್ಯೂ ಪ್ರೊಸೆಸ್ ಆಫ್ ಲಾ. ಸೊ 2 ಆರ್ಟಿಕಲ್ ಇಲ್ಲಿ ವಯಲೇಟ್ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series, and do press the bell icon to get the notification as soon as I upload any of the videos. Thank you so much.